ನಮಸ್ಕಾರ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೀತಾ. ಸಿನಿಮಾ ಥಿಯೇಟರ್ಗೆ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ. ಆ್ಯಂಡ್ 8 ವರ್ಷದ ಹಿಂದೆ ಯಾವ ರೀತಿಯ ಒಂದು ಮ್ಯಾಜಿಕ್ ಆಗಿತ್ತೋ ಈಗಲೂ ಕೂಡ ಅದೇ ಒಂದು ಮ್ಯಾಜಿಕ್ನ ಈ ಟೀಮ್ ಕ್ರಿಯೇಟ್ ಮಾಡಿದೆ. ಥಿಯೇಟರ್ಗಳೆಲ್ಲ ಹೌಸ್ಫುಲ್ ಆಗ್ತಾ ಇದೆ. ಸೊ ಈಗ ಥಿಯೇಟರ್ ವಿಸಿಟ್ ಆದಮೇಲೆ ನಮ್ಮ ಆಫೀಸ್ಗೂ ಕೂಡ ಒಂದು ವಿಸಿಟ್ ಕೊಟ್ಟಿದ್ದಾರೆ ಅಯೋಗ್ಯ 2 ಟೀಮ್. ಸೊ ಅವ್ರ ಜೊತೆಗೆ ಇವತ್ತು ಅಯೋಗ್ಯನ ಬಗ್ಗೆ ಮಾತಾಡೋಣ, ಅಂದರೆ ಅಯೋಗ್ಯ 2 ಸಿನಿಮಾದ ಸಕ್ಸಸ್ ಬಗ್ಗೆ ಮಾತಾಡೋಣ. ಜೊತೆಗೆ ಅಯೋಗ್ಯ 2 ಸಿನಿಮಾ ಸಕ್ಸಸ್ ಆಗಿದೆ, ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಆ ಒಂದು ಸೆಲೆಬ್ರೇಷನ್ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಅಯೋಗ್ಯ 2 ಸಿನಿಮಾದ ನಾಯಕ ನಟ ಸತೀಶ್ ನೀನಾಸಂ ಅವರನ್ನ. ಸೊ ವೆಲ್ಕಮ್ ಸರ್. ಥ್ಯಾಂಕ್ ಯು ಸೊ ಮಚ್ ಗೀತಾ, ಥ್ಯಾಂಕ್ ಯು ವೆರಿ ಮಚ್. ಅಯೋಗ್ಯ 2 ಸಿನಿಮಾದ ಹೈಲೈಟ್ ಅಂತ ಹೇಳಿದ್ರೆ ಅಂದರೆ ಅಯೋಗ್ಯ 2 ಈ 2 ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗಿದೆ ಅಲ್ವಾ. ಎಲ್ಲಿ ಹೋದ್ರೂ ಕೂಡ ನಮ್ಮ ಸಿದ್ದೇಗೌಡರಿಗೆ ಇವರಿದ್ದೇ ಇರ್ತಾರೆ ಜೊತೆಗೆ. ಸೊ ಅವರೇ ಮತ್ತು ಯಾರು ಅಲ್ಲ, ಒಬ್ಬರು ಮಟನ್, ಇನ್ನೊಬ್ಬರು ಬೆಣ್ಣೆ. ಸೊ ಮಟನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋರು ನಮ್ಮ ಶಿವರಾಜ್ KR ಪೇಟೆ ಅವರು. ಸೊ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್. ಥ್ಯಾಂಕ್ ಯು ಗೀತಾ, ಥ್ಯಾಂಕ್ ಯು. ದಾವಣಗೆರೆಗೆ ಹೋಗಿ ಬೆಣ್ಣೆ ದೋಸೆ ತಿಂದು ಯಾಕಪ್ಪ ತಿಂದೆ ಅಂತಿದ್ದಾರೆ. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡ್ತಿದ್ದೀನಿ. ಬೆಣ್ಣೆ ಹೆಂಗಿತ್ತು ಬೆಣ್ಣೆ ದೋಸೆ? ಬೆಳ್ಳಗಿತ್ತು. ಓಕೆ ಸರ್, ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಅಯೋಗ್ಯ 2 ಸಿನಿಮಾ ಹಿಟ್ ಆಗಿದೆ. ಕಷ್ಟಪಟ್ಟಿದ್ದಕ್ಕೂ ಕೂಡ ಒಂದು ರೀತಿ ಸಾರ್ಥಕ ಆಯಿತು ಅನ್ನುವಂತಹ ಒಂದು ಮನಸ್ಥಿತಿ ಇವಾಗ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಸೊ ಹೇಗಿದೆ ಫಸ್ಟ್ ಆಫ್ ಆಲ್ ಒನ್ ವರ್ಡಲ್ಲಿ ಹೇಳಿ, ಯಾಕಂದರೆ ಇನ್ನೂ ಸೆಲೆಬ್ರೇಷನ್ ಬಾಕಿ ಇದೆ ನಮ್ಮ ಒಂದು ಸ್ಟುಡಿಯೋದಲ್ಲೂ ಕೂಡ. ಸರ್ ಹೇಗೆ ಅನಿಸ್ತಿದೆ? ಈ ಕ್ಷಣಗಳಿಗೋಸ್ಕರ ತುಂಬ ವರ್ಷಗಳಿಂದ ಕಾದಿದ್ದೆ ನಾನು. ಅದು ಎಷ್ಟೋ ವರ್ಷಗಳ ಪ್ರತಿಫಲ. ಬಹುಶಃ ನಮ್ಮ ಅದೇನೋ ಅಂತಾರಲ್ಲ, ನೇಚರಲ್ಲಿ ಬೇಡ್ಕೋಬೇಕು, ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಂತಾರಲ್ಲ, ಅದು ತುಂಬ ಸಲ, ತುಂಬ ರಾತ್ರಿಗಳು, ಸಾವಿರಾರು ಸಲ ಇದ್ರ ಬಗ್ಗೆ ನಾವು ಒಂದು ಕನಸು ಕಾಣ್ತಾ ಇದ್ವಿ. ಅಂದರೆ ಎಲ್ಲ ಕಡೆನೂ ಜನ ಥಿಯೇಟ್ರಲ್ಲಿ ತುಂಬಿರಬೇಕು, ಅಲ್ಲಿಗೆ ಹೋಗಬೇಕು, ನಾವು ನೋಡಬೇಕು ಅದನ್ನು ಅಂತ. ಅದನ್ನು ನೋಡಿದ್ವಿ. ಈಗ ಒಂದು ದೊಡ್ಡ ನಮ್ಮ ಲೈಫಲ್ಲಿ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಎಸ್ ಸರ್, ನಿಮಗೆ ಹೇಗೆ ಅನ್ನಿಸ್ತಿದೆ? ಉಸಿರಾಡೋಕ್ಕೆ ಜಾಗ ಇದೆ ಇವಾಗ ಅಂತ ಅನ್ನಿಸ್ತು ನಮಗೆ. ಚೆನ್ನಾಗಿದೆ. ಯಾಕೆ ಅಂತಂದರೆ ಪ್ರತಿ ಸತಿ ನಮ್ಮ ಕನ್ನಡ ಸಿನಿಮಾಗೆ ಹೋದಾಗ ಖಾಲಿ ನೋಡಿ ಹೊಟ್ಟೆ ಹೊಡೆದೋಗೋದು. ನನ್ನ ಸಿನಿಮಾಗೆ ಅಂತಲ್ಲ, ಬೇರೆ ಸಿನಿಮಾಗೆ ಹೋದ್ರು ಯಾಕಪ್ಪ ಯಾವತ್ತು ತುಂಬುತ್ತೆ ಈ ಥರ ತುಂಬಿದ ಗೃಹದಲ್ಲಿ ಸಿನಿಮಾ ನೋಡಬೇಕು ಅಂತ. ಅದು ಯಾವುದೇ ಸಿನಿಮಾ ಆಗಿರಲಿ, ಕನ್ನಡ ಸಿನಿಮಾ ಅಂತ. ಅದು ನಾವು ಮಾಡಿ ಸಿನಿಮಾಗೆ ನೋಡ್ಬಿಟ್ಟು ನಮ್ಗೆ ಇದ್ದಿದ್ದು ಮನಸ್ಸು ತುಂಬಂತು ನಮಗೆ. ಈಗ ಉಸಿರಾಡಿ, ಈಗ ಒಂದು ಬ್ರೆತ್ ತೊಗೊಂಡಂಗಾಯ್ತು. ಈಗ ಬಂಡ್ರೋ ಈ ಕೆಲಸ ಮಾಡೋಣ ಅಂತ ಅನಿಸ್ತಾ ಇದೆ, ಮತ್ತೆ ಶುರು ಮಾಡೋಣ ಅಂತ. ಓಕೆ. ಸೊ ಶಿವರೇ, ಅದು ಏನೋ ಬೇಕಿತ್ತು ಅಂತ ಅನ್ನಿಸ್ತಾನೆ ಇರ್ತದೆ. ನಮ್ಮ ಡೈರೆಕ್ಟ್ರು ಹಂಗೇನೆ, ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂತ ಶಾರ್ಟ್ ತೆಗಿಬೇಕಾರೆ ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ಏನೋ ಬೇಕಿತ್ತಲ್ಲ ಅನ್ಸಲ್ಲ. ಈಗ ಹಂಗೆ ಅನ್ಕೊಳಂಗೆ ಎಲ್ಲ ಸಿಕ್ಕೈತೆ ಅಂತ ಅನಿಸ್ತಾ ಇದೆ. ಎಲ್ಲ ಸಿಕ್ಕಿದೆ, ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ ಅವ್ರು ಕರ್ನಾಟಕದಲ್ಲಿ ಸುತ್ಕೊಂಡ್ ಬಂದಿದ್ದೀವಿ. ಎಲ್ಲ ಕಡೆ ಅದೇ ಪ್ರೀತಿ, ಅದೇ ನಗು. ಸೊ ಅವ್ನ ಥಿಯೇಟ್ರಲ್ಲಿ ಜನಗಳನ್ನ ನೋಡಿ, ಅವ್ರು ನಗ್ತಿರೋದನ್ನ ನೋಡಿ ನಮ್ಗಾಗಿರೋ ಸಂತೋಷನೇ ಸಿಕ್ಕಾಪಟ್ಟೆ ದೊಡ್ಡದು. ಎಸ್, ಆ್ಯಂಡ್ ತುಂಬ ಖುಷಿ ಆಯಿತು ಕನ್ನಡದ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಿರೋದು. ಆ್ಯಂಡ್ ನಿಮಗೂ ಕೂಡ ನಾನೊಂದು ಸಲ್ಯೂಟ್ ಹೊಡಿಬೇಕು. ಯಾಕೆ ಗೊತ್ತಾ, ಸಿನಿಮಾ ರಿಲೀಸ್ ಆಗೋದಕ್ಕೆ 1 ತಿಂಗಳಿದೆ ಅನ್ನುವಂಥ ರೀತಿಯಲ್ಲೇ ಎಲ್ಲರೂ ಕೂಡ ಒಟ್ಟಾಗಿನೇ ಪ್ರಚಾರಕ್ಕೆ ಇಳಿದಿರುವಂಥದ್ದು. ಅಂದರೆ ಆರಂಭದಿಂದಲೂ ಸಕ್ಸಸ್ವರೆಗೂ ಕೂಡ ನಿಮ್ಮ ಕೋಆರ್ಡಿನೇಷನ್ ಇದೆಯಲ್ಲ, ತುಂಬ ಖುಷಿ ಅನಿಸುತ್ತೆ. ಸೊ ಅಯೋಗ್ಯ 2 ಹೌಸ್ಫುಲ್ ಪ್ರದರ್ಶನ ಕಾಣ್ತಿರೋದ್ರ ಬಗ್ಗೆ ಹೇಗೆ ಅನ್ನಿಸ್ತು ಸರ್? ಅದೇ ನಾನು ಹೇಳಿದೆ, ಎಷ್ಟೋ ದಿವಸದಿಂದ ಕಾಯ್ತಾ ಇದ್ವಿ. ಅಂದರೆ ಪ್ರತಿ ಸಲ ನಮಗೆ ಭಯ ಪಡಿಸ್ಬಿಟ್ಟಿದ್ರು. ಅಂದರೆ ಕೆಲವು ಇಂಟರ್ವ್ಯೂಗಳು ನೋಡ್ತಾ ಇದ್ದಾಗ, ಇನ್ನೊಂದು ನೋಡ್ತಿದ್ದಾಗ, ನಾನೇ ಈಗ ಲವ್ ಇನ್ ಮಂಡ್ಯ, ಅಂಜದ ಗಂಡು, ಅಥವಾ ಒಂದು ಯಾವುದೋ ಅಯೋಗ್ಯ, ಡ್ರಾಮಾ, ಲೂಸಿ ಎಲ್ಲ ಮಾಡ್ಬೇಕಾದ್ರೆ ಜನಗಳು ತುಂಬಿ ಬರ್ತಾ ಇದ್ನ ರಾಶಿ 100 ದಿವಸ ಹೊಡಿರೋದು ನಂದೇ 3-4 ಫಿಲ್ಮ್ ಇದೆ. ಲೂಸಿಯಾ 100 ದಿವಸ, ಡ್ರಾಮಾ 100 ದಿವಸ, 75 ಡೇಸು ಲವ್ ಇನ್ ಮಂಡ್ಯ, 75 ಡೇಸ್ ಬ್ಯೂಟಿಫುಲ್ ಮನಸ್ಸುಗಳು, ಈ ಥರ ನಂದೇ ಸಿನಿಮಾಗಳನ್ನ ನಾನು ತುಂಬಿದ ಗೃಹಗಳಲ್ಲಿ ನೋಡಿದ್ದೀನಿ ನಾನು. ಅಂದರೆ ನಮಗೆ ಯಾವ ಥರ ಭಯ ಆಗ್ಬಿಟ್ಟಿತ್ತು ಅಂದರೆ, ಸೀರಿಯಸ್ಲಿ ಹೇಳ್ಬೇಕು, ನಿಜ ಹೇಳ್ಬೇಕು, ಸತ್ಯ ಹೇಳ್ಬೇಕು ಅಂತಂದರೆ, ಜನ ಬರಲ್ಲ ಥಿಯೇಟ್ರಿಗೆ ಹೇಳಿ ಎಲ್ಲ ಒಂದು ಕಡೆ ನಮಗೂ ನರ್ವಸ್ ಆಗ್ಬಿಟ್ಟಿತ್ತು. ಹೌದಾ, ನಾನು ಯಾವಾಗಲೂ ಪ್ರತಿ ಸಲ ಹೇಳ್ತಾ ಇದ್ದು ಅಂದರೆ, ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಬರ್ತಾರೆ, ಅವ್ರಿಗೆ ಅಟ್ರಾಕ್ಟ್ ಆಗಬೇಕು, ಅವ್ರಿಗೇನೋ ಒಂದು ಅನಿಸ್ಬೇಕು, ಅವ್ರು ಬರಬೇಕು ಅಂತಂದರೆ ಅದಾದಾಗ ಬರ್ತಾರೆ, ಖಂಡಿತ ಬರ್ತಾರೆ ಅಂತ ನಿಜವಾಗ್ಲೂ ಹೇಳ್ತೀವಿ. ಇವತ್ತು ರಿಲ್ಯಾಕ್ಸ್ ಆಗಿದ್ದೀವಿ, ಇವತ್ತು ಖುಷಿಯಾಗಿ ಸಂಭ್ರಮನ ಆಚರಣೆ ಮಾಡ್ತಾ ಇದ್ದೀವಿ. ಬಟ್ ನರ್ತಕಿ ಥಿಯೇಟ್ರಲ್ಲಿ ಅವತ್ತು ಅಷ್ಟು ಕ್ರೌಡ್ ನೋಡಿ ನಂಗೆ ಖುಷಿಯಾಗಿದ್ದು ನಿಜ, ಆದರೆ ಅದ್ರ ಜೊತೆಗೆ ಭಯ ಆಗಿದ್ದು ನಿಜ. ಭಯನೂ ಇತ್ತು ಒಳಗಡೆ ನನಗೆ. ಸೆಲೆಬ್ರೇಷನ್ ನನಗೆ ಆಗಲೇ ಮಾಡೋಕ್ಕೆ ನನಗೆ ಇನ್ನೂ ಮೂಡಿರಲಿಲ್ಲ ನನಗೆ. ಯಾಕೆಂದರೆ ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಅಂದರೆ ನೆಕ್ಸ್ಟ್ ಡೇ ಏನಾಗುತ್ತೆ, ಶನಿವಾರ, ಭಾನುವಾರ ಏನಾಗುತ್ತೆ, ನಾವು ಟ್ರೆಂಡಿಂಗ್ ಬರ್ತೀವ ಬುಕ್ ಮೈ ಶೋನಲ್ಲಿ. ಆಮೇಲೆ ನೆಕ್ಸ್ಟ್ ಅದು ಯಾವ ಥರ ತಗೊಳುತ್ತೆ ಬೇರೆ ಥಿಯೇಟ್ರ್ಗಳಲ್ಲಿ ಅನ್ನೋ ಭಯ ನನಗೆ ಒಳಗಡೆ ಇದ್ದಿದ್ದು ನಿಜ.
ಆ ಹಿಂದಿನ ದಿವಸ ಶುಕ್ರವಾರ ರಾತ್ರಿ ಮಲಗಬೇಕಾದ್ರೂ ಆ ನರ್ವಸ್ಸು ಭಯ ಇತ್ತು ನಮ್ಗೆ. ಯಾಕೆಂದರೆ ಏನಾಗುತ್ತೆ, ಯಾಕೆಂದರೆ ಈಗ ಜನ ಬರ್ತಾ ಇಲ್ಲ ಅನ್ನೋದೊಂದು ನ್ಯೂಸ್ನ ಎಲ್ಲ ಕಡೆ ಹರಡಿಸ್ತಾ ಇದ್ದಾರೆ, ಏನಾಗುತ್ತಪ್ಪ ಅನ್ನೋ ಭಯ ಇದ್ದಿದ್ದು ನಿಜ. ಬಟ್ ಶುಕ್ರವಾರ ನಂಗೆ ನೆನಪಿದೆ, ಶುಕ್ರವಾರ ಕಾಯ್ತಾ ಇದ್ವಿ, ಸಂಜೆ ಆಯಿತು ನಮ್ಮದು ಟ್ರೆಂಡಿಂಗ್ ಬಂದಿದೆಯಾ ಅಂತ ಕಾಯ್ತಿದ್ವಿ. ಶುಕ್ರವಾರ ಸಂಜೆ ಒಂದ್ಸಲ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು ಟ್ರೆಂಡಿಂಗ್ ಬಂತು ಸಿನಿಮಾ ಅಂತ ಬುಕ್ ಮೈ ಶೋನಲ್ಲಿ. ಅವಾಗ ಒಬ್ರಿಗೊಬ್ರು ಗಟ್ಟಿಯಾಗಿ ಕೈ ಹಿಡ್ಕೊಂಡು ಹಿಂಗೆ ಸುಮ್ಮನೆ ಇದ್ವಿ ಅಷ್ಟೇ. ಇನ್ನೂ ಸೆಲೆಬ್ರೇಟ್ ಮಾಡೋಕೆ ರೆಡಿ ಇಲ್ಲ ನಾವು, ಇನ್ನೂ ಚೆನ್ನಾಗಬೇಕು ಅನ್ನೋ ಭಯ ಇತ್ತು ನಮಗೆ. ಬಟ್ ಶನಿವಾರನೂ ಟ್ರೆಂಡಿಂಗ್ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು, ಭಾನುವಾರನೂ ಹೋಯ್ತು, ಸೋಮವಾರನೂ ಕಲೆಕ್ಷನ್ ಚೆನ್ನಾಗಾಯಿತು, ಮಂಗಳವಾರನೂ ಚೆನ್ನಾಗಾಯಿತು. ಅಲ್ಲಿಂದ ನಮಗೆ ಓಕೆ ನಾವು ಗೆದ್ವಪ್ಪ ಅಂತ ಎಲ್ಲ ಥಿಯೇಟ್ರ್ಗಳಿಗೂ ವಿಸಿಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಪ್ರತಿಯೊಂದು ಥಿಯೇಟ್ರ್ಗಳಿಗೂ. ನೋಡಿದ್ದು ಸರ್, ಇಂಟಿಮೇಷನ್ ಏನು ಕೊಟ್ಟಿಲ್ಲ ನೀವು. ನಾವಿಂಥ ಥಿಯೇಟರ್ಗೆ ಬರ್ತೀವಿ ಅಂತಲೂ ಕೂಡ ನೀವು ಯಾರ ಹತ್ರನೂ ಹೇಳಿಲ್ಲ. ನಾವು ಯಾವ ಥಿಯೇಟರ್ಗೆ ಹೋಗ್ತೀವಿ ಗೊತ್ತಿಲ್ಲ, ಇನ್ನೂ ಬನ್ನಿ ಹೋಗೋಣ ಅಂತಾನೂ ಕೂಡ ಒಂದು ವಿಡಿಯೋ ಮಾಡಿದ್ರಿ ಅಲ್ವಾ. ಸೊ ನೀವು ಬರೋದು ಗೊತ್ತಿಲ್ಲದೆ ಇದ್ರೂ ಕೂಡ ಆ ಒಂದು ರೇಂಜ್ಗೆ ಬಂದು ಹೌಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ನಿಜವಾದ ಒಂದು ಸಕ್ಸಸ್ ಅಂತಾನೆ ಹೇಳ್ಬೋದು ಇದನ್ನ. ಇನ್ನು ಬರ್ತೀವಿ ಅನ್ನೋದಕ್ಕೋಸ್ಕರ ಜನ ಬಂದಿಲ್ಲ, ಸಿನಿಮಾ ಇಷ್ಟಪಟ್ಟು ಸಿನಿಮಾ ನೋಡಕ್ಕೆ ಅಂತ ಬಂದಿದ್ದಾರೆ. ನಾವಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಬಂದಿದ್ದೀವಿ, ಅವ್ರುಗಳನ್ನ ಕಣ್ ತುಂಬ್ಕೊಂಡ್ ಬಂದಿದ್ದೀವಿ ಅಷ್ಟೇ. ಅದೊಂದು ಸಕ್ಸಸ್ ಅಲ್ವಾ, ಗ್ರೇಟ್ ಸಕ್ಸಸ್ ಅದ. ಟೈಮಿಂಗ್ ಎಲ್ಲಿ ಹೋಗ್ತೀವಿ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ವಲ್ಲ. ಮನೆ ಬಿಟ್ಟು 1 ತಿಂಗಳಾಯ್ತು ನಾವು ಬರೀ ಥಿಯೇಟರ್. ಇವತ್ತಾರು ಬರ್ತೀರಾ ಅಂತ ಕೇಳ್ತಾರೆ, ಇವತ್ತು ಮನೆಗೆ ಬರ್ತೀರಾ, ಮನೆಗೆ ಬರ್ತಾರಂತೆ ಅಂತ ಅವರು ಖುಷಿ. ಮನೇಲಿ ಮನೆಯವರೆಲ್ಲ ಮುಖ ಮರ್ತ್ಬಿಟ್ಟವ್ರು. ಅವರು ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ರ ಮೂವಿ? ಅವರೇ ನೋಡಿದ್ದಾರೆ ಪಾಪ. ಆಮೇಲೆ ರಿಲೀಸ್ ಆಗಿಂದಾಗಿಂದ ಇವತ್ತಿನವರೆಗೂ ಹೌಸ್ಫುಲ್ ಅನ್ನೋ ಶೋ ಬೀಳ್ತಾನೆ ಇದೆ ಅಂದ್ರೆ ಇವತ್ತವರೆಗೂ ತಪ್ಪಿಲ್ಲ. ಅದು ನಮಗೆ ಒಂದು ಖುಷಿ ಮತ್ತೆ ರೆಕಾರ್ಡ್ ನಮಗೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಹೌಸ್ಫುಲ್ ಆಗ್ತಾನೆ ಇದಾವೆ. ಪ್ರೊಡ್ಯೂಸರ್ ಖುಷಿ ಆಗಿದಾರಲ್ವಾ ಸರ್? ಅಫ್ಕೋರ್ಸ್, ಮತ್ತೆ ಇಷ್ಟೆಲ್ಲ ಅಲ್ವಾ. ಯಾಕಂದ್ರೆ ಸಿನಿಮಾ ಎಷ್ಟೆಲ್ಲ ನೋಡಿದ್ರಿ ಸರ್, ಎಷ್ಟೆಲ್ಲ ನಕ್ರಿ ಸರ್ ಅಂತ ಕೇಳಿದಾಗ ಹೇಳೋರು ಈ ಸೀನ್ಗೆ ಒಂದು ಸ್ವಲ್ಪ ನಗು ಬಂತು ಹಂಗೆ ಹಿಂಗೆ ಅನ್ನೋರು. ಸೊ ಎಲ್ಲೋ ಒಂದು ರೀತಿ ನಂಬಿಕೆ ಇಟ್ಬಿಟ್ಟು ಅವರು ಬಂಡವಾಳ ಹೂಡಿದಕ್ಕೂ ಕೂಡ ಈ ಒಂದು ಸಕ್ಸಸ್ ಇದೆಯಲ್ಲ ಅವ್ರಿಗೆ ಅಷ್ಟೇ ಖುಷಿ ಕೊಟ್ಟಿರುತ್ತೆ. ಅಫ್ಕೋರ್ಸ್. ಅಂದ್ರೆ ಮುಖ್ಯವಾಗಿ ಏನು ಗೊತ್ತಾ ನಿಮಗೆ, ಅದೇ ತಾನೇ ಪ್ರೊಡ್ಯೂಸರ್ ಬೇಕಾಗಿರೋದು, ನಂಬಿಕೆ. ಅವ್ರು ನಂಬಿಕೆ ಇಟ್ಟಿದ್ರು ಆ್ಯಂಡ್ ಅವರು ತುಂಬ ಖುಷಿಯಾಗಿದ್ದಾರೆ, ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದು ನಮ್ಗೆ ಖುಷಿ. ಅಂದರೆ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದು ಒಂದೇ, ನಾವು ಬರೀ ಫಸ್ಟು ನಿರ್ಮಾಪಕರು ಗೆದ್ದರೆ ನಮ್ಮ ಇಡೀ ತಂಡ ಗೆದ್ದುಬಿಡ್ತದೆ, ಇನ್ನೊಂದಷ್ಟು ಸಿನಿಮಾಗಳು ಉಟ್ಕೊಳ್ಳುತ್ತೆ, ಇನ್ನೊಂದು 10 ಸಿನಿಮಾಗಳು ಬರ್ತವೆ. ಆ ಇದರಲ್ಲಿ ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಮುನೇಗೌಡರಿಗೆ. ಅಲ್ಲ, ನೀವು ಕೂಡ ಹೇಳಿದ್ರಿ ಸರ್, ಯಾಕಂದರೆ ಇವಾಗ ಸಿನಿಮಾ ಗೆಲ್ಲಿ ಅಥವಾ ಸೋಲ್ಲಿ ಕೇಳೋದು ಯಾರನ್ನ? ನನ್ನನ್ನು. ಅಂದರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಅವ್ರು ಬಂಡವಾಳ ಹೂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸೋಲಾಗಲಿ ಗೆಲುವಾಗಲಿ ಅದಕ್ಕೆ ನಾನು ಮುಖ್ಯ ಆಗ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ನೀವು ಹೇಳಿದ್ರಿ. ಸೊ ಇವಾಗ ಅವರ ಒಂದು ಅಲ್ಲ, ನಾನು ಹೇಳೋದೇನೆಂದರೆ ಅದು ಸಾಮಾನ್ಯವಾಗಿ ಒಬ್ಬ ಹೀರೋ ಮೇಲೆ ಬಿದ್ದೇ ಬೀಳುತ್ತೆ ಸೋಲು ಗೆಲುವುಗಳು. ಆಮೇಲೆ ಗೆದ್ದಾಗ ನಾನು ಹೇಳೋದೇನು ಗೊತ್ತಾ, ನನಗೆ ಎಲ್ರಿಗೂ ಕ್ರೆಡಿಟ್ ಕೊಡೋಕ್ಕೆ ಇಷ್ಟ, ಎಲ್ಲರೂ ತಗೊಳ್ಳಿರೋದು. ಸೋತಾಗ ಎಲ್ಲ ಒಂದು ಕಡೆ ನಮ್ಮ ಮೇಲೆ ಹೊರ ಬೀಳುತ್ತೆ, ಅಂದರೆ ನಮ್ಮನ್ನು ನೋಡೋಕ್ಕೆ ಶುರು ಮಾಡ್ತಾರೆ, ಓ ಏನಪ್ಪ ಅನ್ನೋ ಥರ. ಬಟ್ ಇಟ್ಸ್ ಓಕೆ, ಅಂದರೆ ಈ ವ್ಯವಸ್ಥೆ ಇರೋದೇ ಹಂಗೆ. ಆಮೇಲೆ ಈ ಸಿನಿಮಾ ಅನ್ನೋದು ಒಂದು ವ್ಯವಹಾರ ಇರೋದೇ ಹಂಗೆ, ಅದೇನು ಮಾಡೋಕ್ಕಾಗಲ್ಲ. ಅದು ಸೋಲು ಗೆಲುವುಗಳು ಎರಡನ್ನೂ ಹೀರೋ ತಗೊಳ್ಳೇಬೇಕು. ಅದು ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಆ ಜವಾಬ್ದಾರಿ ನಿರ್ವಹಿಸಲೇಬೇಕು, ಅದನ್ನು ತಗೊಳ್ಳೇಬೇಕು. ಹಾಗಾಗಿ ಈಗ ನಾನು ಕರಿಯರಲ್ಲಿ ಗೆದ್ದಾಗ ಸೋತಾಗ ಅದೇನು ಅನ್ನೋದಕ್ಕಿಂತನೋ ನನಗೇನು ಗೊತ್ತಾ, ಮುಂದಕ್ಕೆ ನಾನು ಯಾವ ಸಿನಿಮಾ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅಷ್ಟೇ ನಾನು ನೋಡ್ತಾ ಇರ್ತೀನಿ. ಬಿಟ್ಟರೆ ಈ ಗೆಲುವಿಂದ ನನಗೇನಾಗುತ್ತೆ, ಈ ಸಕ್ಸಸ್ಸಿಂದ ನನಗೇನಾಗುತ್ತೆ ಇಲ್ಲ. ನಾನು ಇನ್ನೂ ಏನಂದರೆ ಗೆದ್ದಾಗ ಇನ್ನೂ ಬೆಟರ್ಮೆಂಟ್ ಹೆಂಗೆ ಮಾಡ್ಬೋದು, ಇನ್ನೂ ಒಳ್ಳೆ ಸಿನಿಮಾ ಕೊಡಬೇಕು, ನಾನು ಇನ್ನೂ ಚೆನ್ನಾಗಿ ರೆಡಿ ಆಗಬೇಕು, ಇನ್ನೂ ಕ್ವಾಲಿಟಿ ಸಿನಿಮಾ ಹೇಗೆ ಕೊಡಬೇಕು, ನಾನು ಅದನ್ನು ಮಾತ್ರ ಯೋಚನೆ ಮಾಡ್ತಾ ಇರ್ತೀನಿ. ನನಗೆ ಗೆದ್ದಾಗ ಏನಾಗ್ತಾ ಇರುತ್ತೆ ಅಂದರೆ ಪ್ರತಿ ಸಲ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಒಂದು ಸಿನಿಮಾ ಗೆದ್ದಾಗ ಓಕೆ, ಇನ್ನೊಂದು 10 ಸಿನಿಮಾಗಳು ಬರ್ತವೆ, ಇನ್ನೊಂದು 4 ಜನ ಪ್ರೊಡ್ಯೂಸರ್ ಬರ್ತಾರೆ, ಇನ್ನೊಂದು ಸಿನಿಮಾ ಮಾಡ್ಬೋದು, ಇನ್ನೊಂದಷ್ಟು ತಂಡ ಕಟ್ಬೋದು, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, 100 ಜನ ವರ್ಕ್ ಮಾಡ್ತೀವಿ ಒಟ್ಟಿಗೆ. ಇಲ್ಲಿ ಹೀರೋ ಒಬ್ಬನೇ ಇರಲ್ಲ ಸಿನಿಮಾ ಅಂತಂದರೆ, ಇಲ್ಲಿ 1000 ಜನರ ತಂಡ ಇರುತ್ತೆ. ಆಮೇಲೆ ಒಬ್ಬ ಹೀರೋ ಕ್ರಿಯೇಟ್ ಆಗಬೇಕಾದ್ರೂ ಹೀರೋ ಒಬ್ಬನಿಂದ ಸಾಧ್ಯ ಇಲ್ಲ. ಅದು 50 ರೂಪಾಯಿ ಕೊಟ್ಟು 5 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋರಿಂದ ಹಿಡಿದು, ಒಬ್ಬ ಲೈಟ್ ಬಾಯಿಂದ ಹಿಡಿದು, ನಮಗೆ ಬಣ್ಣ ಹಚ್ಚೋರಿಂದ ಹಿಡಿದು ಪ್ರತಿಯೊಬ್ಬರ ಎಫರ್ಟ್ ಇರುತ್ತೆ. ಆಮೇಲೆ ನಿಮ್ಮಿಂದ ಹಿಡಿದು ಎಲ್ಲರ ಎಫರ್ಟ್ ಇರುತ್ತೆ. ಹಂಗಾಗಿ ಹೀರೋ ಅನ್ನೋದು ಜಸ್ಟ್ ಅದೊಂದು ಏನಂತಾರೆ, ನನ್ನ ಪ್ರಕಾರ ಅದೊಂದು ಮುಂದಾಳತ್ವ ವಹಿಸಿರುವಂಥ ಒಂದು ಪಾತ್ರ ಅಂತ ಅನ್ಬೋದು. ಬಿಟ್ಟರೆ ಹೀರೋ ಅನ್ನೋದು ಎಲ್ಲವೂ ಅಲ್ಲ. ಹೀರೋ ಆಗದೆ ಎಲ್ಲರಿಂದ. ಶೂಟಿಂಗ್ ಅಂತ ನೋಡ್ತೀರಾ, ಮಹೇಶ್ ಅವ್ರು ಬಿಟ್ಟಿದ್ರೆ ತಾನೇ ನೀವು ಎಂಜಾಯ್ ಮಾಡೋದಕ್ಕೆ? ಮಹೇಶ್ಗೆ ಆ ಗೋವಾನು ಮಾರ್ಗೋಡ್ನಲ್ಲಿ ಇದ್ದಂಗೆ ಇತ್ತು. ಅದೇ ಇಲ್ಲೆಲ್ಲರ ಕಬ್ಬಿನ ಗದ್ದೆ ಅಲ್ಲೂ ಓಡಿಸೋಣ ಅಂದಿರೋ, ಅಲ್ಲೂ ಓಡಿಸೋಣ ಅಂತ. ಎಸ್ಪೆಷಲಿ ಅಲ್ಲೂ ಓಡಿಸಿದಾರಲ್ಲ ಸರ್ ನಿಮ್ಗೆ. ಇಲ್ಲ, ಅದನ್ನ ಹೇಳಲೇಬೇಕು ನಾನು.
ಏನು ಅಂದರೆ ನಮಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವು ಹಳ್ಳಿಗೆ ಹೋಗಿ ಬಂದಿರ್ತೀವಿ ಅಷ್ಟೇ, ಕಬ್ಬಿನ ಗದ್ದೆ ಒಳಗೆ ವಿಚಾರ ಗೊತ್ತಿರಲಿಲ್ಲ. ಏನಂದ್ರೆ 10 ಅಡಿ 10 ಮೀಟ್ರ್ ಒಳಗಡೆ ಹೋದರೆ ಪಕ್ಕದಲ್ಲಿರೋ ಮನುಷ್ಯ ಕಾಣಿಸ್ತಾ ಇಲ್ಲ. ಅಲ್ಲಿ 500 ಮೀಟ್ರ್ ಆಚೆ ಮೈಕ್ ಇಟ್ಕೊಂಡು ಸ್ಪೀಕರ್ ಇಟ್ಕೊಂಡು ಏನು ಹೇಳ್ತಾರ ಅವರು ಅಂತ, ಓಡ್ ಬನ್ನಿ ಅಂತ. ನೀವು ಕಬ್ಬಿನ ಗದ್ದೆ ವಿಚಾರ ಅಂದಾಗ ನನಗೆ ನೆನಪಾಯ್ತು ಸರ್. ನಿಮಗೆ ಗೊತ್ತಿಲ್ಲ ಸತೀಶ್ ಸರಿಗೆ ಗೊತ್ತು. ಡ್ರಾಮಾಯಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಬ್ಬನ್ ಗದ್ದೆಯಲ್ಲಿ ಯಾವ ಸಿನಿಮಾ ಮಾಡಿದ್ರೆ ಎಲ್ಲ ಇಟ್ಟು ಅದು ಏನ್ ಚಿತ್ರದ ಪ್ರಮೋಷನ್ಗೂ ಕೂಡ ಕಬ್ಬಿನ ಗದ್ದೆಗೆ ಹಾಕಿದ್ರಲ್ಲ, ಮತ್ತೆ ರಿಕಾಲ್ ಮಾಡ್ಕೊಂಡ್ರಲ್ಲ ಸರ್. ಗ್ರೇಟ್ ಸರ್. ಯಾಕೆ ಗೊತ್ತಾ, ಇಬ್ರು ಗೆಳೆಯರು ಡ್ರಾಮಾ ಮೂವಿಯಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದ್ರಿ. ಈಗ August 7th ನೀವು ಬರ್ತಿದ್ದೀರಾ, August 26th ಅವ್ರು ಬರ್ತಿದ್ದಾರೆ. 2 ಎಕ್ಸ್ಪೆಕ್ಟೇಷನ್ ಇದ್ದಿದ್ ಮೂವಿ, ಒಂದ್ ನೀವು ಗೆದ್ಬಿಟ್ರಿ, ಈಗ ಅವ್ರದೊಂದು ಬಾಕಿ ಇದೆ. ಅವರು ಗೆಲ್ತಾರೆ, ಗೆಲ್ಬೇಕು. ಅವ್ರಿಗೋಸ್ಕರ ಪೋಸ್ಟ್ಪೋನ್ ಕೂಡ ಮಾಡ್ಕೊಂಡ್ರಿ, ಅಂದ್ರೆ ಟಾಕ್ಸಿಕ್ ಬರ್ತಿದ್ದ ಅನ್ನೋ ರೀಸನ್ ಪ್ರೀಪೋನ್ ಮಾಡ್ಕೊಂಡ್ವಿ. ಸಾರಿ ಪ್ರೀಪೋನ್ ಮಾಡ್ಕೊಂಡ್ರಿ. ಹೌದು, ಬಟ್ ಅದು ಖುಷಿನೇ ನಮಗೆ. ಯಾಕೆಂದ್ರೆ ಗೆಲುವು 100 ಜನರಿಗೆ ಕೆಲಸನ ಹುಟ್ಟಾಕತ್ತೆ, ಇನ್ನೊಂದು 10 ಸಿನಿಮಾಗಳನ್ನ ಕೊಡುತ್ತೆ, ಕನ್ನಡ ಇಂಡಸ್ಟ್ರಿ ಬೆಳಗುತ್ತೆ. ನಾವು ಒಬ್ಬರು ಗೆಲ್ಲೋದಲ್ಲ, ಎಲ್ಲರೂ ಗೆಲ್ತಾ ಇದ್ರೆ ಸಾಲಾಗಿ. ಇವತ್ತು ನಮ್ಮ ಇವ್ರು ಹೇಳ್ತಾ ಇದ್ರು, ನಿಮ್ಮ ಚಾನಲ್ ಹೆಡ್ ಹೇಳ್ತಾ ಇದ್ರು ಇವತ್ತು ಅಲ್ಲಿ ಒಳಗಡೆ ಕೂತ್ಕೊಂಡಾಗ, ನಿಮ್ದು ಗೆಲ್ತು ಅಂತ ಖುಷಿ ಆಯ್ತು ಸರ್, ಹಿಂದ್ಗಡೆನೂ ಗೆಲ್ತು. ಈಗ ಮುಂದೆ ಬಹುಶಃ ಇನ್ನು ಮುಂದೆ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿರುತ್ತಲ್ವಾ ಅಂತ ಒಂದು ಮಾತಾಡಿದ್ರು. ಟಾಕ್ಸಿಕ್ ಬರ್ತಾ ಇದೆ, ಅದಾದ್ಮೇಲೆ ಸುಮಾರಷ್ಟು ಸಿನಿಮಾಗಳು ಲೈನಪ್ ಇದೆ. ಅಂದ್ರೆ ನಮಗೆಲ್ಲ ಒಂದ್ ಕಡೆ ಸಂಭ್ರಮ, ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಬೇರೆಯವರು ಗೆಲ್ಲಿಲ್ಲ, 4 ಜನ ಗೆಲ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ಒಂದ್ ಕಡೆ ಎಲ್ರಿಗೂ ಭಯ ಶುರು ಬಿಡುತ್ತೆ ಸಿನಿಮಾ ಮಾಡೋಕ್ಕೆ. ಹಾಗಾಗಿ ಇನ್ನು ಮುಂದೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಬೇರೆಯವ್ರ ಸಿನಿಮಾಗಳು ಗೆಲ್ಲಿ, ಎಲ್ಲ ಸಿನಿಮಾಗಳು ಗೆಲ್ಲಿ. ನಾನು ಸುಮಾರಷ್ಟು ನನ್ನ ಕೈಲಾದಷ್ಟು ನಾನು ಎಲ್ಲ ಸಿನಿಮಾಗಳಿಗೂ ಒಂದು ಪೋಸ್ಟ್ ಆದರೂ ಹಾಕ್ತೀನಿ. ಅಂದ್ರೆ ನನಗೆ ಗೆಲ್ತಾರ ಸಿನಿಮಾಗಳಿಗೋ, ಇನ್ನೊಂದು ಸಿನಿಮಾಗಳಿಗೋ, ಸೋಲ್ತಾರ ಸಿನಿಮಾಗಳಿಗೋ ನನ್ನ ಕೈಲಾದಷ್ಟು ನನಗೆ ಕೇಳಿದವ್ರಿಗೆ ನಾನು ಹಾಕ್ತೀನಿ, ಅಂದರೆ ಒಳ್ಳೇದಾಗಲಿ ಅಂತ. ಹಾಗೆ ನನ್ನ ಸಿನಿಮಾಗೂ ಜನ ಕೈ ಹಿಡಿದಿದ್ದಾರೆ ಇವತ್ತು. ವೆರಿ ವೆರಿ ಹ್ಯಾಪಿ. ಇಂಡಸ್ಟ್ರಿ ಚೆನ್ನಾಗಿ ಆಗ್ತಾ ಇದೆ, ಖುಷಿ. ಸಿನಿಮಾಗಳು ಗೆಲ್ಲಬೇಕು, ಬಟ್ ರೀಜನಲ್ ಸಿನಿಮಾಗಳು ಜಾಸ್ತಿ ಗೆಲ್ಲಬೇಕು. ಅವಾಗ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಇನ್ನೊಂದು 10 ವರ್ಷಕ್ಕೆ ಮುಂದಿನ ಜನ್ರೇಷನ್ಗೆ ಕನ್ನಡ ಸಿನಿಮಾಗಳಿರೋದಿಲ್ಲ. ಅವು ಕನ್ನಡ ಸಿನಿಮಾ ಇತ್ತಂತೆ, ಯೂಟ್ಯೂಬಲ್ಲಿ ಇದೆಯಂತೆ, ಹಾಟ್ಸ್ಟಾರಲ್ಲಿ ಇದೆಯಂತೆ, ಪ್ರೈಮಲ್ಲಿ ಇದೆಯಂತೆ ಅಂತ ಹೇಳ್ಬೇಕಾಗತ್ತೆ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ನಂಬರ್ 1. ಕನ್ನಡಕ್ಕಿರೋ ತಲೆಕಟ್ಟು ಬೇರೆ ಭಾಷೆಗಿಲ್ಲ, ಅದೊಂಥರ ಕಿರೀಟ ಇದ್ದಂಗೆ ನಮಗೆ. ಸೊ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನೇ ನಂಬರ್ 1 ಆಗಿರ್ಬೇಕು ಯಾವತ್ತು. ಬೇರೆ ಸಿನಿಮಾ ಗೆಲ್ಲಿ ಮಾಡ್ಕೊಳ್ಳಿ, ಬಟ್ ಕನ್ನಡ ಸಿನಿಮಾ ಗೆಲ್ತಾನೆ ಇರ್ಬೇಕು ಯಾವಾಗಲೂ. ಸಿನಿಮಾದಲ್ಲಿ ಪ್ಲಸ್ ಆಗಿದಂತ ಹೇಳಿದ್ರೆ ಸಾಂಗ್. ಈ ಸಲ ಅಂತೂ ಇವ್ರಿಬ್ರ ಹತ್ರನು ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ರು ಅಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್. ಹೌದು, ಅಷ್ಟೇನೆ. ನಾನು ಅನ್ಕೊಂಡಿರ್ಲಿಲ್ಲ ಸರ್, ಏನು ಅನ್ಕೋಬೇಡಿ, ಆಮೇಲೆ ಹೇಳ್ತೀನಿ. ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಮಾಡಿರೋದು ಇದನ್ನೇ ನಾನು ನೋಡಿದ್ದೀನಿ. ನೀವೇನು ಅನ್ಕೋತೀರಾ ಅಂತ ನಾವೇ ಅನ್ಕೊಂಡ್ರೆ ನೀವು ಅನ್ಕೊಳ್ಳೋದೇನೈತೆ ಅಲ್ಲಿಗೆ? ಏನು ಇಲ್ಲ ಅನ್ಕೊಳ್ಳೋದು, ಆದ್ರೂ ಅನ್ಕೊಂಬಾರ್ದು ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡಿ. ಅನ್ಕೊಳ್ಬೇಡಿ, ಅನ್ಕೊಳ್ಳಲ್ಲ. ನನಗೆ ಕನ್ಫ್ಯೂಸ್ ಮಾಡಾಕಿದ್ರು. ಓಕೆ, ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಸಾಂಗ್ ಸರ್. ಸಾಂಗ್ಗಳು ಕೂಡ ಹೇಳ್ಬೇಕು. ಸಾರಿ, ಡ್ಯಾನ್ಸ್ ಬಗ್ಗೆ ಹೇಳ್ಬೇಕಾಯ್ತು. ಏನಂದ್ರೆ ಫಸ್ಟ್ ಸಾಂಗ್ ಮಾಡಿದ್ವಲ್ಲ, ಅಣ್ಣ ಬರುತ್ತೆ, ಅದಕ್ಕೆ ನಾವು ಸುಮ್ಮನೆ ಸಿಂಪಲ್ ಸ್ಟೆಪ್ ಹಾಕೊಂಡ್ಬಿಟ್ವಿ. ಆ್ಯಕ್ಚುಲಿ ಆಯಿತು ಹಂಗೆ ಮಾಡೋಣ ಅಂತ ಇವರು ಚಚ್ಚಿ ಕೆಡವಾಗ್ತಾ ಇದಾರೆ. ಏನು ಹಾಕೊಂಡು ಹಿಂಗೆ ಹೆಂಗುರು ಹಿಂಗೆಲ್ಲ ಮಾಡಿದ್ರೆ ನಾವೇನು ಮಾಡೋಣ ಅಂತ ಸುಮ್ಮನೆ ಆಗ್ಬಿಟ್ವಿ. ಅದು ಹುಡುಗಿ ಡೇಂಜರಸ್ ಸಾಂಗ್ಗೆ ಹೋದಾಗ ನಮ್ಮಿಬ್ಬರಿಗೂ L5 ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅಂದರೆ ಸಯಾಟಿಕಾ ಅಂತ ಇಬ್ಬರು ಕಾಲು ಎತ್ತಕ್ಕಾಗ್ತಿಲ್ಲ, ಇಳ್ಸೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ಸರಿ ಹೋದ್ವಿ, ಹಿಂಗೆ ನಿಂತ್ಕೊಂಡು ನೋಡಿದ್ವಿ, ಏನು ಅವ್ರು ಹಾಕಿ ಸ್ಟೆಪ್ಸ್ ಎಲ್ಲ ಹಿಂಗೆಲ್ಲ ಹಾಕಿ ಹಿಂಗೆಲ್ಲ ಮಾಡ್ತಾರೆ. ಏನು ಗುರು ಮಾಡೋದು ಇದನ್ನು? ಈ ಮುಖ ನೋಡಿದ್ವಿ, ನೋಡು ಇದು ಲಾಸ್ಟ್ ಪಿಕ್ಚರ್ ಅಂತ ಮಾಡ್ಬೇಡ, ಸಯಾಟಿಕಾ ಇರುತ್ತೆ ಜೊತೆವರೆಗೂ, ಲಾಸ್ಟ್ ಪಿಕ್ಚರ್ ಅಂತ ಮಾಡಬೇಡ. ಆಯ್ತಣ್ಣ ಮಾಡೋಣ ಅಂತ ಇಬ್ಬರು ಟಪನ್ ಮಾಡ್ತಿದ್ರು. ಇವ್ರಲ್ಲ ಏನು ಮಾಡ್ತಿದ್ರು, ಹಿಂಗೆ ಕುಡಿತಾ ಇದ್ದೀರಾ, ಯಾಕ್ರೋ ಏನಾಯ್ತು ನಿಮ್ ಇಬ್ಬರಿಗೂ? ನಾವೆಲ್ಲ ಕೇಳ್ಬೇಡಮ್ಮ. ನಾನು ಇದಾಗಲ್ಲ, ಸ್ಟೆಪ್ ಚೇಂಜ್ ಮಾಡಿದ್ರೆ ಮಾಡೋಣ, ಇಲ್ಲ ಸೈಡಲ್ಲಿ ನಿಂತ್ಕೊಂಡು ಟಪ್ಪ ಮುಚ್ಚಿ ಹಾಕ್ಬಿಡೋಣ. ನಾನು ಗಿರಿ ಅಣ್ಣ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ದು. ಬಾ ಆ ಕಡೆ ಸೈಡ್ಗೆ ಹೋಗೋಣ ಅಂದ್ಬಿಟ್ಟು ಯಾವುದೋ ಹೆಂಚಿನ ಮನೆ ಜಗ್ಲಿ ಮೇಲೆ ನಿಲ್ಲಿಸ್ಕೊಂಡೆಲ್ಲ ಹೇಳ್ಕೊಟ್ಟು ಅವರು ಮಾಡೋಣ, ಮ್ಯೂಸಿಕ್ ಹಾಕ್ಸು ಅಂತೇಳಿ ಹಾಕ್ಸಿ ನಮ್ಮ ಇಬ್ಬರನ್ನು ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿ. ವೆರಿ ಗುಡ್ ಡ್ಯಾನ್ಸರ್ ಅಂದ್ರೆ ಗಿರಿ ಅವರು. ಫ್ಯಾಂಟಾಸ್ಟಿಕ್. ವೇವ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬಾಡಿ. ಯು ಸಿ ಹಿಂಗೇನೋ ಮಾಡ್ತಾರೆ, ಒಂದು ನನಗೆ ಬರಲ್ಲ ಅದು. ಕೇಳಿ ಒಂದ್ಸಲ ಮಾಡಪ್ಪ, ಅದೊಂದು ಕೊಡು. ಚಾನ್ಸೇ ಇಲ್ಲ, ನನಗೆ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ ಬಂದಿಲ್ಲ ಅದು. ನನ್ಗೆ ಗೊತ್ತಾಯ್ತು ಸರ್ ಯಾಕೆ ಮಿಲ್ಕಿ ಬಿಟಿ ಸಾಂಗ್ ಇಟ್ರಿ ಅಂತ. ಇವ್ರಿಗೋಸ್ಕರ ಇಟ್ಟಿದ್ದ ಸಾಂಗ್ ಅದು ಅಷ್ಟೇ. ಅದು ಡ್ಯಾನ್ಸ್ ಮಾಡಿದ್ವಿ 3 ದಿನ, ಏನು ಮೈಕೆಲ್ಲ ಪೇನು, ಡೇಂಜರಸ್ಗೆ ಆಯ್ತು, ಹೆಂಗೋ ಬಂದ್ವಿ, ಕಟ್ ಮಾಡ್ತೀವಿ. ಇದೊಂದು ಸಾಂಗು ಅಲ್ಲಿ ನೋಡ್ತೀವಿ. ಹರ್ಷ ನಮ್ಗೆ ಅವಾಗಿಂದ ಫ್ರೆಂಡ್ ಅಲ್ವಾ. ನಾವು ಡ್ಯಾನ್ಸ್ ನೋಡ್ಬಿಟ್ಟು, ಗುರು ಇದಕ್ಕೆ ಸುಮ್ಮನೆ ಸೈಡಲ್ಲಿ ಹಿಂಗೆ ಆಡ್ಕೊಂಡಿರೋಣ ಅಷ್ಟೇ ಅಂದ್ಕೊಂಡ್ವಿ. ಹರ್ಷ ಇದೆಲ್ಲ ಒಂದು ಸ್ಟೆಪ್ಪು ನೀವು ಮಾಡೋಕ್ಕೆ ಅಸಹ್ಯ, ಇದೆಲ್ಲ ಒಂದು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಂತ ಹಿಂಗೆ ಹೇಳ್ತಾನಲ್ಲ ಏನು ಅಂತ ನೋಡಿದ್ರೆ, ಇದೆಲ್ಲ ಒಂದು ಸ್ಟೆಪ್ಪು, ಇದನ್ನೊಂದು ಮಾಡೋಕ್ಕಾಗಲ್ಲ ನಾವಿಬ್ರು ಗುರು
ಹುಡುಗಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಹೌದು ಅಲ್ವಾ? ನಾವು ರಿಹರ್ಸಲ್ಗೆ ಹೋಗಿಲ್ಲ, ಏನಿಲ್ಲ, ಆಟಲ್ಲೇ ಹೇಳ್ಕೊಟ್ಟಿದ್ದು ಏನೈತೆ ಅದನ್ನ ಇಟ್ಕೊಂಡು ಮಾಡಿದ್ದೆ ಅಷ್ಟೇ. 4 ಕಾಲ್ ಶೀಟಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಪ್ಲಾನ್ ಇದ್ದಿದ್ದು. ಅಂದರೆ 6 to 6 ಅಂತ ಆಯಿತು. ಆಯಮ್ಮ ಎಷ್ಟು ಸ್ಪೀಡಾಗಿ ಮಾಡಿದ್ದಾರೆ ಅಂತಂದರೆ 2 ಕಾಲ್ ಶೀಟ್ಗೆ ಮುಗ್ದೋಯ್ತು ಸಾಂಗ್. 2 ಕಾಲ್ ಶೀಟಲ್ಲಿ ಕಾಲ್ ಶೀಟ್ ಫಿನಿಶ್ ಚೆಚ್ಚೆ ಕುಣಿದು ಕುಪ್ಪು. ನನಗೆ ಏನನ್ಸ್ತು ಗೊತ್ತಾ, ಪುಟ್ಟಲಕ್ಷ್ಮಿ ಸಾಂಗ್ ಬಂತಲ್ಲ, ಆ ಟೈಮಲ್ಲಿ ನೀವು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ರಿ. ಮುದ್ದು ಪುಟ್ಲಕ್ಷ್ಮಿ ಮುದ್ದು ಪುಟ್ಟಲಕ್ಷ್ಮಿ ನಾವು song. ಮಾಡಿರಲಿಲ್ಲ ಅದ್ರಲ್ಲಿ. ಇಲ್ಲ ಯಾರು ಇವ್ರ ಜೊತೆ ಮಂಜು ಅವ್ರ ಜೊತೆಗೆ, ಪಾವಗಡ ಮಂಜು ಅವ್ರ ಜೊತೆಗೆ ಎತ್ಕೊಬಿಟ್ಟಿದ್ದೆ. ಇದೇನಿದು ಹಿಂಗ್ ಮಾಡ್ತಾರಲ್ಲ ಡ್ಯಾನ್ಸು ಅಂತ ಅನ್ಕೊಂಡೆ. ಬಟ್ ಯಾವಾಗ ಅಣ್ಣ ಬಂದ ಸಾಂಗ್ ನೋಡಿದೆ, ಆಮೇಲೆ ಯಾವುದು ಮಿಲ್ಕಿ ಬ್ಯೂಟಿ ಸಾಂಗ್ ನೋಡಿದಾಗ ಈ ಲೆವೆಲ್ಗೂ ಮಾಡ್ತೀರಾ ಅಂತ ಅನ್ನಿಸ್ಬಿಡ್ತು. ಅಲ್ಲಿ ನೋಡಿದ್ರೆ ಚಮಕ್ ಕೊಟ್ರಿ ಅನ್ಸುತ್ತು, ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು ಬರೋದೇ ಇಲ್ಲ ಅಂತ. ನಮ್ಗೆ ಏನು ಮಾಡಿಸ್ತಾರೋ ಅದು. ಗಿರಿಯಣ್ಣ ಯಾವಾಗಲೂ ಇಂಟರ್ವ್ಯೂಗಳಲ್ಲಿ ನನಗೆ ಹೇಳ್ತಾ ಇರ್ತಾರೆ ಕೇಳಿದಾಗ, ನಾವು ನೀರು ನೀವು ಗ್ಲಾಸ್ಗೆ ಹಾಕಿ ಅದಕ್ಕೆ ಯಾವ ಬಣ್ಣ ಹಾಕ್ತಿರೋ ಅದಕ್ಕೆ ತಿರ್ಕತ್ತೀವಿ ಅಂತ. ಕಲಾವಿದ್ರು ಯಾವ ಶೇಪ್ ಬೇಕಾದ್ರೂ ತಗೊಂತೀವಿ ಅಂತ ಮಾಡಿಸಿದ್ರೆ ಖಂಡಿತ. ಓಕೆ, ಸೂಪರ್. ಇನ್ನು ಸಿನಿಮಾದಲ್ಲಿ ನಾಯಕ ನಟಿ ಅಂತ ಹೇಳಿದ್ರೆ ರಚಿತಾ ರಾಮ್ ಅವರು ಸರ್, ಒಂದು ರೀತಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರ ಒಂದು ಪಾತ್ರ ಈ ರೀತಿ ಇರುತ್ತೆ ಅಂತ. ಸೊ ಅವರು ಅಂದರೆ ಎಲ್ಲೋ ಒಂದು ರೀತಿ ಸ್ಟಾರ್ಟಿಂಗಲ್ಲೆಲ್ಲ ಪ್ರಮೋಷನ್ಗಂತೂ ಖಂಡಿತವಾಗ್ಲೂ ಬಂದಿದ್ದಾರೆ, ಟ್ರೈಲರ್ ಲಾಂಚ್ವರೆಗೂ ಕೂಡ. ಈಗ ಥಿಯೇಟರ್ ವಿಸಿಟಲ್ಲಿ ಯಾಕೆ ಹೀರೋಯಿನ್ ಅಲ್ಲಿ ಅನ್ನೋ ಥಿಯೇಟರ್ ವಿಸಿಟ್ಗೆ ಏನಾಗುತ್ತೆ ಗೊತ್ತಾ ನಿಮಗೆ, ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ. ನೀವು ನೋಡಿದ್ರಲ್ಲ ಕ್ರೌಡು, ನೀವು ಹೆಣ್ಮಕ್ಳು ಕರ್ಕೊಂಡು ಹೋಗೋಕ್ಕಾಗಲ್ಲ. ನನಗೊಂದು ನೆನಪಿದೆ, ಮನಸಾರ ಟೈಮಲ್ಲಿ ಆಂದ್ರಿತ್ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಅವಾಗ ಹೆಂಗಾಗಿತ್ತು ಅಂತಂದರೆ, ಎಳೆದು ಅವ್ರ ಮೈಯೆಲ್ಲ ತರಚಿ ಇದು ಮಾಡಾಕ್ಬಿಟ್ಟಿದ್ರು. ಹೆಣ್ಮಕ್ಳನ್ನ ನೀವು ಥಿಯೇಟರ್ ವಿಸಿಟ್ಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ತಿಳ್ಕೊಂಬಿಡಿ. ನಾವು ಆದ್ರೆ ನುಕ್ಕೊಂಡೆಲ್ಲ ಹೋಗ್ಬಿಡ್ತೀವಿ. ಓಕೆ, ಅಲ್ಲಿ ನಿಮ್ಗೆ ಚಾನ್ಸೇ ಇಲ್ಲ. ನೀವು ನೋಡ್ತಾ ಇರಲ್ಲ ಕ್ರೌಡ್ ಹೆಂಗಿದೆ ಅಂತ. ಹಂಗಾಗಿ ಥಿಯೇಟರ್ ವಿಸಿಟ್ಗೆ ನಿಮಗೆ ಹೀರೋಯಿನ್ಗಳನ್ನ ನೀವು ಕರ್ಕೊಂಡು ಹೋಗೋದು ತುಂಬ ಕಷ್ಟ. ಎಲ್ಲೋ ಒಂದು ಥಿಯೇಟ್ರಿಗೆ ಹೋಗೋದು ಬಿಟ್ರೆ ನೀವು ಎಲ್ಲ ಥಿಯೇಟರ್ ವಿಸಿಟ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಅಂದರೆ ಇವಾಗ ರಚಿತಾ ರಾಮ್ ಅವರು ಬರ್ತಿಲ್ಲ ಪ್ರಮೋಷನ್ಗೆ ಅಂತ ಹೇಳಿದ್ರೆ ರೀಸನ್ ಬಂದು ಇದು. ಇಲ್ಲ ಬರ್ತಾ ಇಲ್ಲ ಅಂತೆಲ್ಲ ನಾವು ಹೇಳೋಕ್ಕಾಗಲ್ಲ. ಅವ್ರು ಏನೇನು ಸಪೋರ್ಟ್ ಮಾಡಬೇಕು ಪ್ರತಿಯೊಂದು ಮಾಡಿದ್ದಾರೆ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಕಡೆ ಆಗಲಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಾನೆ ಇದ್ದಾರೆ. ನಾವೇ ಇನ್ನೂ ಓಡಾಡಿದ್ರೆ ಮೈ ಕೈ ನಾವು ತಡ್ಕೊಳಕ್ಕೆ, ಅವ್ರಿಗೆ ಹೆಣ್ಮಕ್ಳು ಬಂದು. ಓಕೆ, ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು, ಯಾಕಂದ್ರೆ ಡೈರೆಕ್ಟ್ರನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಲಾಸ್ಟ್ ನಮ್ದು ನಿಮಗೆ ಏನಮ್ಮೀನು ಜನ ಅಷ್ಟೊಂದು ಇಷ್ಟಪಟ್ಟಿದ್ರು. ಈಗ ಮುದ್ದು ಪುಟ್ಟಲಕ್ಷ್ಮಿನ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ. ಆಮೇಲೆ ಆ ಕ್ಯಾರೆಕ್ಟರ್ ನೋಡಿದಾಗ ನಿಮಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಪ್ರತಿಯೊಂದರಲ್ಲೂ ತುಂಬ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಪೇರ್ ಕಾಣಿಸ್ತಾ ಇದೆ ಅಲ್ಲಿ, ಅಂದರೆ ಸಿದ್ದೇಗೌಡ ಮತ್ತು ನಂದಿನಿ ಅನ್ನೋದು, ಅದೆಲ್ಲ ವರ್ಕ್ ಆಗಿದೆ ತುಂಬ ಚೆನ್ನಾಗಿ. ಎಸ್ ಸರ್. ಇನ್ನು ಡೈರೆಕ್ಟ್ರ್ ಬಗ್ಗೆ ಹೇಳಿ ಸರ್, ಪಾಪ ಫುಲ್ ಸುಸ್ತಾಗಿ ಡೈರೆಕ್ಟ್ರ್ ಬಗ್ಗೆ ನಾವು ಹೇಳುವಷ್ಟು ಇಲ್ಲ ಅಲ್ವಾ, ಹೇಳೋವಷ್ಟು ಹೇಳಿ ದೊಡ್ಡವರಲ್ಲ. ಹುಚ್ಚ ಸಿನಿಮಾ ಹುಚ್ಚ. ಬೆಳಗ್ಗೆ ಎದ್ರೆ ಬ್ರಷ್ ಮಾಡೋದು ಸಿನಿಮಾ, ತಿಂಡಿ ತಿನ್ನೋ ಸಿನಿಮಾ, ಮತ್ತು ಮಧ್ಯಾಹ್ನ ಊಟ ಸಿನಿಮಾ, ಸಂಜೆ ಸ್ನ್ಯಾಕ್ಸು ಸಿನಿಮಾ, ರಾತ್ರಿ ಊಟ ಸಿನಿಮಾ, ಮತ್ತು ಕನ್ಸಲು ಸಿನಿಮಾ. ಸಿನಿಮಾ ವಿಜುವಲ್ಲು ಡಿಸ್ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಕೆಲಸಗಾರ, ಒಳ್ಳೆ ಕೆಲಸಗಾರ, ಒಂದು ಹಳ್ಳಿಯಿಂದ ಬಂದಂಥ ಒಂದು ಪ್ರತಿಭೆ ಇದೆಯಲ್ಲ, ಅಂದರೆ ಹಳ್ಳಿ ಸಬ್ಜೆಕ್ಟ್ ಇವರಾಗಲಿ ಅವರಾಗಲಿ ನೀವು ನೀಟಾಗಿ ನೋಡಿ, ಅಲ್ಲಿ ಸಾಹಿತಿಗಳು ಹುಟ್ಟೋದೇ ಕಷ್ಟ ಆ ಜಾಗದಲ್ಲಿ. ಅಂದರೆ ಹಳ್ಳಿ ಯಾರು ಓದೋರೇ ಇರೋದಿಲ್ಲ. ಅಂಥ ಜಾಗದಿಂದ ಬಂದಂಥ ಒಂದು ಪ್ರತಿಭೆ ಸಿನಿಮಾಗಳು ಮಾಡ್ತಾರೆ. ಅಂದರೆ ಇವರು ಸಿನಿಮಾಗಳು ಮಾಡ್ತಾರೆ, ಇವರು ಅವರು ಎಲ್ಲರೂ ಗ್ರೇಟ್ ಅಲ್ವಾ ಅದು. ಓಕೆ, ಸೊ ಮೂವಿ ಅಂತೂ ಸಖತ್ ಹಿಟ್ ಆಯಿತು ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಸಕ್ಸಸ್ ಆದ ನಂತರ ನಾನು ಮಾತಾಡಿ ತುಂಬ ಖುಷಿ ಆಯಿತು. ಯಾಕಂದರೆ ಮೂವಿ ನಾನು ನೋಡಿದ್ದೆ, ನನಗೂ ಕೂಡ ಇಷ್ಟ ಆಯಿತು. ಕಾಮಿಡಿ ತುಂಬ ಇಷ್ಟ ಆಯಿತು. ಆ್ಯಂಡ್ ರವಿಚಂದ್ರನ್ ಸರ್ ಅವರ ಎಂಟ್ರಿ ಇದೆಯಲ್ಲ, ಹೇಳಬೇಕೋ ಬೇಡವಾ, ಕ್ಲೈಮ್ಯಾಕ್ಸಲ್ಲಿ ಫುಲ್ಲು ಶಿಲ್ಲೆ ಚಪ್ಪಾಳೆ ಬರುತ್ತೆ. ಸೊ ಆ ಒಂದು ಪಾತ್ರನೂ ಕೂಡ ಪ್ಲಸ್ ಆಗಿದೆ. ಅಂದರೆ ಎಲ್ಲೋ ಒಂದು ರೀತಿ ಕುತೂಹಲ, ಜೊತೆಗೆ ಫ್ಯಾಮಿಲಿಯವರು ನೋಡ್ಬೋದು, ಮಾಸ್ ಪ್ರಿಯರಿಗೆ ಮಾಸ್ ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿನೂ ಕೂಡ ಇದೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಯೋಗ್ಯ 2 ಸಿನಿಮಾ ಗೆದ್ದಿದೆ. ಅಂಡ್ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನೀವು ನಮ್ಮನ್ನ ಇಲ್ಲಿ ಕರೆಸಿ ಸೆಲೆಬ್ರೇಷನ್. ಗೆಲುವು ಸಿನಿಮಾ ಗೆಲ್ತು ಅಂತ ಹೇಳಬೇಕಾದ್ರೆ ಡೈರೆಕ್ಟರ್ ಗೆದ್ದಾಯ್ತು, ಫಸ್ಟ್ ಪ್ರೊಡ್ಯೂಸರ್ ಗೆದ್ದಾಯ್ತು, ಆರ್ಟಿಸ್ಟ್ಗಳು ಗೆದ್ದಾಯ್ತು. ಇದೆಲ್ಲ ಗೆಲುವಿಗೆ ಮುಖ್ಯ ಕಾರಣ ಪ್ರೇಕ್ಷಕ. ಸೊ ಅವರು ಖುಷಿಪಟ್ಟು ಅವರು ಆಶೀರ್ವಾದ ಮಾಡಿರೋದು. ಅಂದರೆ ನನಗೊಬ್ಬರು ಮೆಸೇಜ್ ಮಾಡ್ತಾರೆ, ಅಣ್ಣ ಅಯೋಗ್ಯ ಮೂವಿಗೆ ಹೋಗಿದೆ, ನನ್ನ ತಾಯಿ ತೀರ್ಕೊಂಡು 1 ತಿಂಗಳಾಯಿತು. ನನ್ನ ತಾಯಿ ತೀರ್ಕೊಂಡು 1 ತಿಂಗಳಾಯಿತು, ತುಂಬ ಡಿಸ್ಟರ್ಬ್ ಆಗಿದೆ. ಸೊ ನಿನ್ನೆ ಅಯೋಗ್ಯಗೆ ಹೋಗಿ ಬಂದೆ, ನನ್ನ ಎಲ್ಲ ನೋವುಗಳನ್ನ ಮರೆತು ನಕ್ಕು ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಇದಲ್ವಾ ಗೆಲುವು.
ಸೊ ಈ ಥರ ಹೋಗಿ ಖುಷಿ ಪಟ್ಕೊಂಡು ಮೆಸೇಜ್ ಮಾಡೋರು ಇದ್ದಾರೆ. ಸೊ ಆ ಗೆಲುವು ಗೆಲುವು ಅಂದರೆ ನಮ್ಗನ್ಸೋದು ಏನು ಗೊತ್ತಾ ಅಂದರೆ, ನಾನು ಥಿಯೇಟ್ರಲ್ಲಿ ನೋಡಿದಾಗ ಗೆಲುವು ಯಾವ್ದು ಗೊತ್ತಾ, ಅವ್ರ ಮುಖದಲ್ಲಿ ನೋಡೋ ಆನಂದ ಐತೆ ಗೊತ್ತಾ, ಅವ್ರ ನಕ್ಕು ಉಳ್ಳಾಡ್ತಾ ಇರೋದು, ಅವ್ರು ಸಂತೋಷ ಪಡ್ತಾ ಇರೋದು, ನಾವು ಹೋದಾಗ ಅವ್ರು ನಮ್ಮನ್ನು ಬಾಜಿ ತಬ್ಕೊಳ್ಳೋದಾಗ್ಬೋದು, ಆ ಶಿಳ್ಳೆ ಚಪ್ಪಾಳೆಗಳಾಗ್ಬೋದು, ಯಾವಾಗಲೂ ಆ ಗೆಲುವಿಗೆ ನಾವು ಕಾಯೋದು. ಅಂದರೆ ನಮ್ಗೆ ಗೊತ್ತಾಗುತ್ತೆ, ಥಿಯೇಟ್ರ್ ಹತ್ರ ಹೋದಾಗ ರಿಯಾಕ್ಷನ್ ಗೊತ್ತಾಗ್ಬಿಡುತ್ತೆ. ಆ ಇಷ್ಟ ಆದರೆ ಹೆಂಗಿರುತ್ತೆ, ಇಷ್ಟ ಆಗಿಲ್ಲ ಅಂದರೆ ಹೆಂಗಿರುತ್ತೆ ಅನ್ನೋ ರಿಯಾಕ್ಷನ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇವತ್ತು ಯಾಕೆ ನಾವು ಎಲ್ಲ ಥಿಯೇಟ್ರ್ಗಳು ಟ್ರಾವೆಲ್ ಮಾಡಿದ್ವಿ ಅಂತಂದರೆ ಒಂದೇ ಕಾರಣ, ಅವ್ರು ಕೊಡ್ತಾ ಇರೋ ಪ್ರೀತಿನ ನಾವು ತಗೋಬೇಕು, ಹೋಗಿ ರಿಸೀವ್ ಮಾಡಬೇಕು, ಆ್ಯಂಡ್ ನಾವು ಅವ್ರನ್ನ ನೋಡಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಗೆ ನಾವು ಬೇರೆ ಯಾವ ರೀತಿಯಲ್ಲಿ ಋಣ ತೀರ್ಸೋಕ್ಕಾಗಲ್ಲ. ಅವ್ರಿಗೆ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು. ಆ ಥ್ಯಾಂಕ್ಸ್ ಹೇಳೋಕ್ಕೇ ನಾವು ಎಲ್ಲ ಥಿಯೇಟ್ರ್ಗಳು ವಿಸಿಟ್ ಮಾಡಿದ್ದು ಬಿಟ್ಟರೆ ಏನೋ ಬಿಲ್ಡಪ್ ಕೊಡಬೇಕು, ಜನ ಬಂದಿದ್ದಾರೆ ಅನ್ನೋ ದೃಷ್ಟಿಯಿಂದಲ್ಲ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೇ ನಾವು ಏನೋ ಎಲ್ಲ ಥಿಯೇಟ್ರ್ಗಳನ್ನ ವಿಸಿಟ್ ಮಾಡಿದ್ದು. ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ಮಾಡಿದ್ದೀವಿ, ಇನ್ನು ಮಾಡ್ತೀವಿ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಇನ್ನೂ ಒಳ್ಳೇದಾಗಲಿ, ಇನ್ನಷ್ಟು ಕಲೆಕ್ಷನ್ ಬರಲಿ, ನಮ್ಮ ನಿರ್ಮಾಪಕರಿಗೆ ಲಾಭ ತಂದುಕೊಡ್ಲಿ, ಆ್ಯಂಡ್ ನೀವು ಕೂಡ ಇನ್ನೂ ಪ್ರಚಾರವನ್ನು ಶುರು ಮಾಡ್ತೀವಿ. ಇನ್ನೂ ಅಂದರೆ ಪ್ರತಿದಿನವೂ ಕೂಡ ಹೊಸದಾಗೆ ಪ್ರಚಾರ ಮಾಡಬೇಕಾಗುತ್ತೆ ಸಿನಿಮಾ ಗೆಲ್ಸೋದಕ್ಕೆ. ಆ್ಯಂಡ್ ಪಣ ತೊಟ್ಟಿದ್ದೀರಾ ಅನ್ಸುತ್ತೆ ಸರ್, 100 days ಮಾಡಿಸ್ಲೇಬೇಕು ಅಂತ. ನಿಮ್ಮ ಬಾಯಿ ಹಾರೈಕೆ ನಂಗೆ ಆಗಲಿ. ಎಸ್, ಆದಷ್ಟು ಬೇಗ ಆಗಲಿ ಸರ್. ನಮ್ಮ ಜೊತೆ ಬಂದು ಈ ಒಂದು ಸಕ್ಸಸ್ನ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಿಮ್ಮವರೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸಿನಿಮಾ ಅಯೋಗ್ಯ 2 ಸಿನಿಮಾ ಥಿಯೇಟರ್ನಲ್ಲಿದೆ. ಯಾರೂ ಕೂಡ OTT ಗೆ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೊಳ್ಳೋಕೆ ಹೋಗಬೇಡಿ. ಥಿಯೇಟರ್ನಲ್ಲಿ ಕುತ್ಕೊಂಡು ನೋಡೋ ಮಜಾ ಇದೆಯಲ್ಲ, ಅದರಲ್ಲೂ ಆ ಕ್ರೌಡಲ್ಲಿ ಆ ಶಿಳ್ಳೆ ಚಪ್ಪಾಳೆಗಳ ಮಧ್ಯೆ ಕಾಮಿಡಿ ಸೀನ್ಸ್ಗಳನ್ನ ಎಂಜಾಯ್ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಅಯೋಗ್ಯ 2 ಸಿನಿಮಾನ, ನಿಮ್ಮ ಹತ್ತಿರದಲ್ಲಿರುವಂತಹ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.